ವೈಶು ಬಸ್ಸು ಏನ್ ಎಷ್ಟು ಖುಷಿಯಾಗಿದ್ಯಾ? ರಿಸೆಪ್ಷನ್ ಎಲ್ಲ ಹೇಗಾಯ್ತು? ಫಸ್ಟ್ ಕ್ಲಾಸ್ ಆಗಾಯ್ತು. ನನ್ ಜೀವನದಲ್ಲೇ ನಾನ್ ಮರೆಯಕ್ ಆಗದೆ ಇರೋಂತ ದಿನ. ಓ ರಿಯಲಿ? ಹೌದು ಬಸ್ಸು, ರಿಸೆಪ್ಷನ್ಗೆ ಅವ್ರು ಬಂದಿದ್ರು. ಯಾರು? ಇನ್ಯಾರೋ, ಸುಶೀಲ್ ಕುಮಾರ್. ನಿಜವಾಗ್ಲೂ ಮಾತಾಡಿದ್ಯೇನೆ? ಇಷ್ಟ ದಿನ ಎಲ್ಲಿದ್ರಂತೆ? ಗೊತ್ತಿಲ್ಲ. ಅಂತೂ ನೀನ್ ಅನ್ಕೊಂಡ ಹಾಗೆ ನಿನ್ ಗಂಡ ನಿನಗ್ ಸಿಕ್ಕಿದ್ರಲ್ಲ, ಎಲ್ಲ ವಿಷಯನೂ ಎಲ್ರಿಗೂ ಹೇಳಿದ್ಯಾ ತಾನೆ? ಎಲ್ಲರೂ ಒಪ್ಕೊಂಡಿದ್ದಾರೆ ತಾನೆ? ಏ ವೈಶು, ಇಷ್ಟು ದಿನ ಆದ್ಮೇಲೆ ಸಿಕ್ಕಿದ್ದೀರಾ, ಏನೇ ಮಾತಾಡಿದೆ? ಇಲ್ಲ ವಸು, ನಾವಿಬ್ರು ಮಾತಾಡ್ಲೇ ಇಲ್ಲ. ಏನ ಮಾತಾಡ್ಲಿಲ್ವಾ? ಅವ್ರ ಮುಖನ ನೋಡ್ತಿದ್ದ ಹಾಗೇನೆ ನನಗೆ ಏನ್ ಮಾತಾಡ್ಬೇಕು ಅಂತಾನೆ ತೋಚ್ಲಿಲ್ಲ ಕಣೆ. ಸರಿ, ಈಗ ಎಲ್ಲಿದಾರಂತೆ? ಬಾ, ನಾವೇ ಹೋಗಿ ಮಾತಾಡೋಣ. ವಸು, ಏನಾಯ್ತು ವೈಶು? ವಾಪಸ್ ಬಂದಿರೋ ಗಂಡನೇನೋ ನಾನು ಮಾತಾಡ್ತೀನಿ, ಆದ್ರೆ ಮಕ್ಕಳು ಅವ್ರ ಹತ್ರನೂ ಮಾತಾಡು. ಕೀಳಾಗ್ಬೋದೇನೋ. ಕಮಾನ್ ವೈಶು, ಮಾತಾಡ್ ನೋಡು. ನಿನ್ ಮನ್ಸಿನ ಭಾವನೆಗಳನ್ನ ಅವ್ರ ಹತ್ರ ಹೇಳ್ಕೊ. ಬೆಲೆ ಇರಲ್ಲ ಬಸ್ಸು. ಈ ವಯಸ್ಸಿನಲ್ಲಿ ನಮ್ಮ ಅಮ್ಮಂಗೆ ಇದೆಲ್ಲ. ವೈಶು, ಒಂದ್ಸಲ ಮಾತಾಡು. ನೀನೇ ಎಲ್ಲ ಹೇಳ್ಬಿಟ್ರೆ ಹೇಗೆ? ಸರಿ, ಪ್ರಯತ್ನ ಪಡ್ತೀನಿ. ಯಮುನಾ, ಒಂದು ಲೋಟ ಕಾಫಿ ಕೊಡಮ್ಮೆ. ಯಮುನಾ, ಯಮುನಾ, ಸಾವಿತ್ರಿ, ಲೇ ಮಗ ಸತ್ಯ, ಎಲ್ಲೋಗ್ಬಿಟ್ರಪ್ಪ? ಯಮುನಾ, 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 ಏನಮ್ಮೆ ಏನಮ್ಮೆ ಮಾಡ್ತಾ ಇದ್ದೆ ನೀನು? ತಾಯ್ತೀನಿ, ಸತ್ತೋಯ್ತೀನಿ, ಜೀವಂತ ಸಮಾಧಿ ಆಗ್ಬಿಡ್ತೀನಿ. ನಿಂಗೇನು ಮುಚ್ಚಿಗೆ ಚಿಡ್ತಿದ್ಯಾ? ಹೆಂಗೆ? 27 ವರ್ಷ ಕಣ್ರಿ ನನ್ ಮಗ ಸತ್ತಿನಿಗೆ. ಅವನ್ನ ಕರ್ಕೊಂಬಂದು 25 ವರ್ಷ ಆಯ್ತು. 8 ವರ್ಷ ಅವನೇ ನಮ್ ಜೀವನ ಅಂತ ಅನ್ಕೊಂಡಿದ್ವಿ. ಈಗ ಅವನ್ ಹೆಂಗೆ ಬಿಟ್ಕೊಳೋದು? ಯಾವ್ರು ನಮ್ಮ ಮನೆಯಾಗಿ ಇಷ್ಟಿಷ್ಟೇ ಅಂತ ಬರ್ದಿರ್ತದ ಕಡಿಮೆ. ಸುಮ್ಕಿದ್ರೆ ಸಾಕು, ಮಾತಾಡ್ಬೇಡ. ಹಂಗಾರೆ ನಿನ್ ಮಗನ್ನ ಕಳ್ಸ್ಕೊಡಕ್ ತಯಾರಾಗಿ ಕುಂತು ಬಿಟ್ಟಿಯಾ? ಸಮಾಧಾನ ಮಾಡ್ಕೊಳ್ಳಬೇ, ಸಮಾಧಾನ ಮಾಡ್ಕೊ. ಹೊತ್ತು ಕರೆದು ರಂಪಾಟ ಮಾಡೋ ಟೇಮಲ್ಲ ಇದು. ಹಿಂಗಯ್ಯ ಬಿಟ್ಕೊಡಕ್ಕಾಯ್ತದೆ? ಅವನ್ನ ನಾನು ಹೆಟ್ಟಿಲ್ಲ, ಹೊತ್ತಿಲ್ಲ, ಆದ್ರೆ ನನ್ ಜೀವ ಬಸ್ದು ಅವನ್ನ ಸಾಕಿದ್ದೀನಿ. ಎಡೋಗಿದ್ದ ನಮಗ್ ತಿನ್ನ ಕೂಡಿಲ್ದೆ ಇದ್ರು ಅವನಿಗೆ ಹಾಲು ತಕೊಂಬಂದ್ ಕೊಡ್ಸಿದೀನಿ ಕಡೆಯ. ಈಗ ಅವನ್ನ ಬಿಟ್ಕೊಡು ಅಂದ್ರೆ ಹೆಂಗಯ್ಯ ಬಿಟ್ಕೊಡಕ್ಕಾಯ್ತಾನೆ? ಅಷ್ಟೇನು ಮನ್ಯಾಗ ಬರ್ದಿದ್ದ ಅದೃಷ್ಟ ಅಂತ ತಿಳ್ಕೊ. ಯಾಕಯ್ಯ ಎಲ್ಲಾ ಗಂಡಸರ ತರ ಯಾಕೆ ಮಾತಾಡ್ತೀಯ? ನಿನಗ್ ನಿನ್ ಮಗನ್ ಮೇಲೆ ಪುರುತಿ ಇಲ್ವಾ? ಇಷ್ಟು ಪುರುತಿ ಮಾಡ್ಕೊಂಡು
ಯಾಕಯ್ಯ ನಾಟಕ ಮಾಡ್ತೀಯ? ಇನ್ನೇನ್ ಮಾಡಕ್ಕಾಯ್ತದ? ಇನ್ನೇನ್ ಮಾಡಕ್ಕಾಯ್ತದ? ನಾಳೆ ಆ ಮಗಿನ ಅಪ್ಪ ಬಂದ್ ಕೇಳಿದಾಗ ಕಳಿಸ್ಕೊಡಕ್ ಆಗಕ್ಕಿಲ್ಲ ಅನ್ನಕ್ಕಾಯ್ತದ ಹೇಳು? ಆಗಕ್ಕಿಲ್ಲ, ಆಗಕ್ಕಿಲ್ಲ. ಯಾರ್ ಬಂದ್ ಕೇಳಿದ್ರು ಸರಿ, ನಾನು ನನ್ ಮಗನ್ನ ಕಳಿಸ್ಕೊಡಕ್ಕಿಲ್ಲ, ಕಳಿಸ್ಕೊಡಕ್ಕಿಲ್ಲ, ಕಳಿಸ್ಕೊಡಕ್ಕಿಲ್ಲ ಆಟಯ್ಯ. ಏನ್ ಪ್ರತಾಪ್, ನೀವು ಮನೇಲಿ ಇತ್ಕೊಂಡೆ ಫೋನ್ ಮಾಡ್ತಿರಲ್ಲ? ಮತ್ತೆ ಜೋರ ಕಿಚ್ಚಕ್ಕಾಗುತ್ತಾ? ವಿನುತಾ ಸಾಕು ಸಾಕು ಸಾಕು. ಏನ್ ಹೇಳಿ? ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ ಅಂತ ಗೊತ್ತು ತಾನೆ. ನಾನೇ ಟವಲ್ ಕೊಟ್ಟು ಬಂದಲ್ಲ. ಟವಲ್ ಕೊಟ್ಬಿಟ್ರೆ ಕೆಲ್ಸ ಆಗೋಯ್ತಾ? ನನ್ ಪ್ಯಾಂಟ್ ಎಲ್ಲಿ, ಶರ್ಟ್ ಎಲ್ಲಿ, ಕರ್ಚಿಫ್ ಎಲ್ಲಿ, ವಾಲೆಟ್ ಎಲ್ಲಿ? ಅದೆಲ್ಲ ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇದೆ, ಹೋಗಿ ನೋಡಿ. ಆಗಲ್ಲ. ಪ್ಲೀಸ್ ಪ್ರತಾಪ್, ಹೋಗಿ ತಿಂಡಿ ಮಾಡ್ಬೇಕು, ಟೈಮ್ ಆಗುತ್ತಲ್ವಾ? ನೀನ್ ಬರ್ತೀವಲ್ವಾ? ನೀವು ಹೋಗ್ತಿರೋ ಇಲ್ವೋ? ಇಲ್ಲ ಪ್ಲೀಸ್, ನೀವು ಹೋಗಿ, ನಾನು ತಿಂಡಿ ಮಾಡ್ಬೇಕು. ವಿನುತಾ ಪ್ಲೀಸ್. ಪ್ಲೀಸ್ ಪ್ರತಾಪ್, ಹೋಗಿ ವಿನುತಾ ಪ್ಲೀಸ್. ಫೋನ್ ರಿಸೀವ್ ಮಾಡ್ದೆ ಆಟ ಆಡಿಸ್ತಾ ಇದೀಯಾ? ಮತ್ತಿನ್ನೇನು, ಮನೇಲಿ ಇಟ್ಕೊಂಡು ಫೋನ್ ಮಾಡಿದ್ರಿ, ಏನೋ ತರ್ಲೆ ಮಾಡಕ್ ಮಾಡ್ತಿದ್ರ ಅಂತ ಎತ್ಕೊಳ್ಳಿಲ್ಲ. ಐ ಲವ್ ಯು ಅಂತ ಹೇಳೋಣ ಅಂತ ಫೋನ್ ಮಾಡಿದೆ. ಸರಿ, ಈಗ ಆಯ್ತು, ಹೇಳಾಯ್ತಲ್ಲ. ಅಮ್ಮ ಬಂದ್ರೆ ಪ್ಲೀಸ್ ನೋಡ್ತಾರೆ ಬಿಡಿ. ನೋಡ್ಲಿ ಬಿಡು, ನನ್ನ ಹೆಂಡತಿ ನಾನು ಎತ್ಕೊಂಡಿದ್ದೀನಿ. ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ಫೋನ್ ರಿಸೀವ್ ಮಾಡಿದೆ, ನನ್ನನ್ನು ಆಟ ಆಡಿಸ್ದೀಯಲ್ವಾ? ತಪ್ಪು ಕಾಣಿಕೆ. ಅಯ್ಯೋ, ನಂಗೆ ತುಂಬಾ ಕೆಲಸ ಇದೆ, ತಿಂಡಿ ಮಾಡ್ಬೇಕು ಬಿಡಿ. ಅಂದ್ರೆ ನಾನ್ ಜಾಬ್ಲೆಸ್ ಅಂದ್ಲ? ನನಗೂ ಕೆಲಸ ಇಲ್ಲ, ಅದಕ್ಕೆ ಎತ್ಕೊಂಡಿದ್ದೀನಿ. ಪ್ರತಾಪ್ ಬಿಡಿ ಪ್ರತಾಪ್. ಹಾಗೆಲ್ಲ ಪ್ಲೀಸ್ ಪ್ರತಾಪ್. ಹಲೋ ಮಮ್ಮಿ, ಏನ್ ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದೀಯಾ? ಯಾಕೆ ಫೋನ್ ಮಾಡ್ಬಾರ್ದಿತ್ತಾ? ಈಗ ನಿನ್ಗೇನಮ್ಮ, ಮುದ್ದು ಸೊಸೆ ನಿನ್ ಜೊತೆ ಇದ್ದಾಳೆ, ನಾವೆಲ್ಲ ನೆನ್ಪಾಗ್ತಿವೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಏನ್ ಮಾಡ್ತಿದ್ಯೆ? ಏನೂ ಇಲ್ಲ, ಹೇಳಮ್ಮ. ದೀಪ್ತಿ, ನಾನೊಂದು ಸಿನಿಮಾ ನೋಡ್ತಿದ್ದೆ. ಓಹೋ, ಸಿನಿಮಾನ? ಇನ್ನೇನಮ್ಮ, ಪ್ರತಾಪ್ ಬಿಸ್ನೆಸ್ ನೋಡ್ಕೋತಾನೆ, ವಿನುತಾ ಮನೆ ಕೆಲ್ಸ ಎಲ್ಲ ನೋಡ್ಕೋತಾಳೆ, ನೀನ್ ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ತೀಯಾ? ಆ ಸಿನಿಮಾ ತುಂಬಾ ಚೆನ್ನಾಗಿತ್ತು ಕಣೆ ದೀಪ್ತಿ. ಹೌದಾ? ಮಮ್ಮಿ, ನಾನು ಸಿನಿಮಾ ನೋಡಿ ತುಂಬಾ ದಿನಗಳೇ ಆಗೋಯ್ತು. ಪ್ರೀತಮ್ಗೆ ಬಿಡುವೆ ಇರೋದಿಲ್ಲ, ಬಿಡುವಿದ್ದಾಗ ಏನಾದ್ರೂ ಒಂದ್ ಕೆಲ್ಸ ಇದ್ರೆ. ಹೊಸ ತರದ ಕತೆ ಗೊತ್ತಾ? ಹಾ ಮಮ್ಮಿ, ಈಗೆಲ್ಲ ಹೊಸ ಆಲೋಚನೆಗಳೇ. ಮೊದ್ಲಿನ ತರ ಜಾತ್ರೆಯಲ್ಲಿ ಮಗು ಕಳ್ದೋಗೋದು, 25 ವರ್ಷ ಆದ್ಮೇಲೆ ಮಗು ಸಿಗೋದು. ಮಮ್ಮಿ, ಈಗ ಆ ರೀತಿ ಕತೆಗಳೇ ಇಲ್ಲ. ದೂರವಾಗಿದ್ದ ಗಂಡ 25 ವರ್ಷ ಆದ್ಮೇಲೆ ಹೆಂಡತಿನ ಸೇರೋದಕ್ಕೆ ಅಂತ ಬರ್ತಾನೆ. ಹೆಂಡತಿ ತೆಗೆದು ಕಪಾಳಕ್ ಹಾಕ್ತಾಳ? ಇಲ್ಲ ಕಣೆ, ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಅವ್ರನ್ನ ದೂರ ಮಾಡ್ತಾರಾ? ಯಾಕೆ ಮಾಡ್ಬೇಕು? ಇನ್ನೇನ್ ಮಮ್ಮಿ, ಹೆಂಡತಿ ಮಕ್ಳು ನೋಡ್ಕೊಳ್ಳೋ ಟೈಮಲ್ಲಿ ಜವಾಬ್ದಾರಿ ಇಲ್ದೆ ಮನೆ ಬಿಟ್ಟು ಹೋದವನು ಅವನು ನೋಡ್ಕೊಳಕ್ ಯಾರು ಇಲ್ದಾಗ ಅವನನ್ನ ಯಾಕೆ ಕರ್ಕೋಬೇಕು? ಹಾಗನ್ಬಾರ್ದಮ್ಮ. ಪಾಪ
ಆಗ ಅವ್ರ ಪರಿಸ್ಥಿತಿ ಏನಿತ್ತು ಏನೋ. ಏನಾಯ್ತು ಮಮ್ಮಿ, ಸಿನಿಮಾ ಕಥೆನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯಾ? ಪರಿಸ್ಥಿತಿ ಮಣ್ಣು ಮಸಿ ಅಂತ. ಏನಿಲ್ಲಪ್ಪ, ಅದರಿಂದ ನನಗೇನಾಗ್ಬೇಕಾಗಿದೆ? ಸುಮ್ಮನೆ ಹಾಗಂದೆ ಅಷ್ಟೇ. ಸಿನಿಮಾದಲ್ಲೇ ಹೀಗೆಲ್ಲ ಆಗೋದು. ಬಿಡು ಮಮ್ಮಿ. ಅಲ್ವೇ, ನಿಜ ಜೀವನದಲ್ಲಿ ನಡೆಯೋ ತಾನೆ ಸಿನಿಮಾದಲ್ಲಿ ತೋರಿಸೋದು? ಎಂತದು ಇಲ್ಲ ಮಮ್ಮಿ. ಈಗ ನೀನೇ ಅಂತ ಇಟ್ಕೊಳ್ಳೋಣ, ಹಾಗ್ ಬಂದ್ ಗಂಡನ್ನ ಒಪ್ಕೊಂಡ್ಬಿಡ್ತೀಯಾ? ನಾನಂತ ಓದ್ ಕಳಿಸ್ತೀನಪ್ಪ. ನಮ್ಮನೆ ಕೆಲಸದವ್ರ ಗಂಡನೂ ಅಷ್ಟೇ ಮಮ್ಮಿ. ಅವಳಿಗೆ 8 ತಿಂಗಳಾದಾಗ ಮನೆ ಬಿಟ್ಟು ಹೋಗಿದ್ನಂತೆ. ಆಮೇಲೆ ಆ ಮಗು 3 ವರ್ಷ ಆದ್ಮೇಲೆ ವಾಪಸ್ ಬಂದಿದ್ದಾನಂತೆ. ಅದು ಒಬ್ನೇ ಅಲ್ಲ, ಇನ್ನೊಬ್ಳು ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾನೆ. ಇವಳು ಅವ್ರಿಬ್ರು ಮನೆ ಸೇರ್ಸ್ಕೊಂಡಿದ್ದಾಳಂತೆ. ಹುಚ್ಚಿ. ಅಯ್ಯೋ ಮಮ್ಮಿ, ಒಲೆ ಮೇಲೆ ಹಾಲಿಟ್ ಬಂದಿದ್ದೆ. ಈಗ ಸಿನಿಮಾ ಕಥೆಗಳ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಹೌದು, ವಿನುತಾ ಹೇಗಿದ್ದಾಳೆ? ಪ್ರತಾಪ್ ಏನ್ ಮಾಡ್ತಿದ್ದಾನೆ? ವಿನುತಾ ಒಳ್ಳೊಳ್ಳೆ ಅಡ್ಗೆ ಮಾಡ್ಕೊಡ್ತಿದ್ದಾಳೆ ತಾನೆ? ಅವಳು ಗಂಡಂಗೆ ಇಷ್ಟ ಆಗೋ ಹಾಗೆ ಮಾಡ್ತಾ ಇದ್ದಾಳೆ. ಇಲ್ಲೂ ತೋರಿಸ್ತೀಯಲ್ಲ ನಿನ್ನ ಅತ್ತೆ ಬುದ್ಧಿನ. ಅಂದ್ರೆ ಅವಳು ಅಡ್ಗೆ ಚೆನ್ನಾಗಿ ಮಾಡಲ್ಲ ಅಂತನಾ? ಹಾಗಲ್ವೇ, ಗಂಡನ ಮೆಚ್ಚೋದೇ ಮುಖ್ಯ. ಅದನ್ನೇ ಅವಳು ಮಾಡ್ತಿದ್ದಾಳೆ. ಅವನು ಯಾರೇ ಆಗಿರ್ಲಿ, ಹೇಗೆ ಇರ್ಲಿ. ಮಮ್ಮಿ, ಇವತ್ತೇನೋ ಆಗಿದೆ ನಿನ್ಗೆ. ನನಗೆ ತುಂಬಾ ಕೆಲಸ ಇದೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ 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 ಬಾಯ್. ಅದೇ ಅನಾಥಾಶ್ರಮದ ಮುಂದೆ ಯಾರೋ ಒಂದು ಮಗುನ್ ಬಿಟ್ಟು ಹೋಗಿದ್ರಲ್ಲ, ಆ ಮಗುನ ಸಾಕೋತೀವಿ ಅಂತ ಕರ್ಕೊಂಡ್ ಬಂದಿದ್ರಲ್ಲ, ಆ ಮಗುವಿನ ತಂದೆ ಮೊನ್ನೆ ಬಂದಿದ್ರು. ಅವರು ಮುಂದಿನ ವಾರ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಾಗ ನಿಮಗೆ ಫೋನ್ ಮಾಡ್ತೀನಿ. ಮಗುನ ಅವ್ರು ಪರಿಚಯ ಮಾಡಿಸ್ಬಿಟ್ಟು ಅವ್ರಿಗೆ ಒಪ್ಪಿಸ್ಬಿಡಿ. ಯಮುನಾ ನಾಗರಾಜ್ ಅವರ ಏಕೈಕ ಪುತ್ರ ಗಂಡುಗಲಿ ಸತ್ಯ. ಏನಾಯ್ತು ಏನಾಯ್ತು ಮಗ? ಸ್ವಲ್ಪ ಏಟಾಯ್ತು ಕಣವ, ಏನಾಗಿಲ್ಲ ಬಿಡು. ಇದೇನವ ಇದೇನವ ಹಸಿಗ್ ಮೈಸೂರ್ದಂಗೆ ಸೋತಿದೆಯೇ ಮಗ? ಹೇಳವ. ಯಾವ್ದಾದ್ರೂ ಕೆಟ್ಟಗಳಿಗೆ ಬಂದು ನಿನಗೆ ನಮ್ಮ ಮೇಲ್ ಬ್ಯಾಸರ ಬಂದ್ರೆ ನಮ್ಮನ್ನ ಬಿಟ್ಟೋಯ್ತೇನ್ಲ ಮಗ? ಬಿಟ್ಟೋಗದೆ ಹೋಯ್ತಾರದೆಯ ಅಟೆ ಅಟೆಯ ಎಲ್ರಿಗೂ ಅವ್ರವ್ರ ಜೀವನ ಮುಖ್ಯ. ಆದ್ರೆ ನಾವು ಮಕ್ಕಳು ಮಕ್ಕಳು ಅಂತ ಸಾಯ್ತೀವಿ. ಹಾಳಾಗೋಗಿ ಎಲ್ರು. ಇಷ್ಟು ವರ್ಷ ನಿನ್ನ ಸಾಕಿ ಸಲ್ವದಕ್ಕೆ ಒಳ್ಳೆ ಮರ್ಯಾದೆ ಮಾಡ್ಬಿಟ್ಟೆ ಕಣ್ಲ. ನನ್ ಜಪ್ಲಿ ತಗೊಂಡು ನಾನೇ ಓಡ್ಕೋಬೇಕು. ಅದಕ್ಕೆ ಹೇಳೋದು, ಯಾರ ಮೈಗೂ ಪ್ರೀತಿ ಮಡಗಬಾರ್ದು, ಯಾರನ್ನ ಹೆಚ್ಚಾಗಿ ಹಚ್ಕೋಬಾರ್ದು ಅಂತ. ನಾನ್ ಬದುಕಿದ್ರೆ ಅಲ್ವಾ ಸಾಯ್ತೀನಿ, ಸತ್ತೋಗ್ತೀನಿ. ಇದೇನ್ ಮಾಡ್ತೀನಿ? ತೆಗಿ ಕೈ. ತೆಗಿ ಕೈ. ಯಾಕವ ಯಾವಾಗ್ಲೂ ಸಾಯ್ತೀನಿ ಸಾಯ್ತೀನಿ ಅಂತಿರ್ತೀಯ? ಸಾಯ್ತೀನಿ, ನೀನು ಸುಮ್ಗಿರೋ. ಸಾಯ್ತೀನಿ ಅಂತ ಸಾಯ್ತೀನಿ, ಹಾಗಾದ್ರೆ ನಾನು ಸಾಯ್ತೀನಿ. ಹೋಗು. ಸಾಯ್ಲೆ ನಾನು
ಸಾಯ್ಲಿನವ ಮತ್ ಯಾಕವ ಯಾವಾಗ್ಲೂ ಸಾಯ್ತೀನಿ ಸಾಯ್ತೀನಿ ಅಂತಿರ್ತೀಯ? ಹಂಗೆಲ್ಲ ಮಾತಾಡ್ಬೇಡ ಕಣವ. ಮಗ, ನೀನು ನಮ್ಮನ್ ಬಿಟ್ಟು ಹೊಂಟೋದಿಯಲ್ಲ. ಯಾವ ನಾವ್ ಹೇಳಿದ್ದು? ಮತ್ತೆ ನೀನ್ ಅವಾಗ್ಲೇ ಹೇಳ್ದೆ. ಸುಮ್ನೆ ತಮಾಸಿಗೆ ಹೇಳ್ದೆ ಕಣವ. ಹಂಗಾರೆ ನಿಜವಾಗ್ಲೂ ನಮ್ಮನ್ ಬಿಟ್ಟು ಹೋಗಕ್ಕಿಲ್ವಾ? ಇಲ್ಲ ಕಣ, ಸತ್ಯವಾಗ್ಲೂ ಬಿಟ್ಟು ಹೋಗಕ್ಕಿಲ್ಲ. ನಿನ್ಗೇನ ಶ್ರೀಮಂತಿಗೆ ಬಂದ್ರೆ ಅಪ್ಪ ಅಮ್ಮನ್ಗಿಂತ ಶ್ರೀಮಂತಿಗೆ ಮುಖ್ಯನಾ? ನಾವೇನಾರ ತಪ್ಪು ಮಾಡಿದೀವಿ ಅಂತ ಗೊತ್ತಾದ್ರೆ ಕ್ಷಮಿಸ್ತೀನಿ. ಕೇಳು, ನಾನ್ ತಪ್ಪು ಮಾಡ್ದಾಗ ನೀವು ಕ್ಷಮಿಸಿಲ್ವಾ? ಮಗ, ಕೊನೆ ಗಂಟ ನಮ್ ಕೂಡನೇ ಇರ್ತೀಯೇನೋ? ಅವ ನನ್ ಸಹಾಯ ಗಂಟ ನಿಮ್ ಜೊತೆನೆ ಇರ್ತೀನಿ ಕಣವ. ಅವ ನೀನ ಜೀವ ಕೊಟ್ಟವಳ್ ಕಣೆ. ನಿನ್ನ ಬಿಟ್ಟೋದ್ರೆ ಅದ್ಯಾವ ಮೆತ್ತನ? ಆ ದೇವರು ಪ್ರತ್ಯಕ್ಷ ವರ ಕೇಳಿದ್ರೆ ನನಗ್ ಶ್ರೀಮಂತಿಕೆ ಬೇಡ, ಆಸ್ತಿ ಬೇಡ, ಅಧಿಕಾರ ಬೇಡ ಅಂತ ಹೇಳ್ತೀನಿ. 7 ಜನ್ಮಕ್ಕೂ ನೀವೇ ನನ್ನ ತಂದೆ ತಾಯಿಯಾಗಿರ್ಬೇಕು ಅಂತ ಕೇಳ್ಕೊಂತೀನಿ ಕಣವ. ಇರುವ ನಿಮಿಷ ಬ್ಲೇಸರ್ ಬಟನ್ ಹಾಕೋತೀನಿ. ಇದು ಈಗಲ್ಲ. ಮಮ್ಮಿ, ಸನಿ, ನಮ್ ಸೂಪರ್ವೈಸರ್ ಮಲ್ಲಣ್ಣ ಅವ್ರು ಬಂದಿದ್ದಾರೆ. ಮಲ್ಲಣ್ಣ ಅವ್ರು ಯಾಕೆ ಇಲ್ಲಿ ಬಂದ್ರು? ಆಫೀಸಲ್ಲಿ ಹೋಗಿದ್ದು ಸಿಗ್ತಾ ಇದ್ನಲ್ವಾ? ಕರ್ಕೊಂಡ್ ಬಂದಿರೋದು ಅವ್ರ ಹೆಂಡತಿ. ಹೆಂಡತಿ? ಅವ್ರಿಗೆ ಯಾವಾಗ ಮದುವೆ ಆಯ್ತು? ಅದಕ್ಕೆ ಅಲ್ವಾ ನಾವು ಆಫೀಸಲ್ಲಿ ರೂಮ್ ಕೊಟ್ಟಿರೋದು? ಹೌದು, ಇಷ್ಟು ವರ್ಷ ಅವರೊಬ್ಬರೇ ಇದ್ದಿದ್ದು. ಹೆಂಡತಿ ಮಕ್ಕಳೆಲ್ಲರಿಂದ 20 ವರ್ಷದಿಂದ ದೂರ ಇದ್ದಾರೆ. ಈಗ ಮತ್ತೆ ಸಂಸಾರ ಬೇಕು ಅಂತ ಅನ್ಸಿದೆ. ಆದ್ರೆ ಹೆಂಡತಿ ಅದಕ್ಕೆ ಒಪ್ಕೋತಾ ಇಲ್ಲ. ಅದಕ್ಕೆ ನ್ಯಾಯ ಪಂಚಾಯಿತಿ ಮಾಡಿಸೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಕಮಾನ್ ಸನಿ, ಬಾ ಮಮ್ಮಿ, ಬಾ ಹೇಳ್ತೀನಿ. ನಾವೇನ್ ಮಾಡ್ಬೇಕಂತೆ? ಹೇಳ್ತೀನಿ ಬಾ. ಬಾ ಸನಿ. ಮಮ್ಮಿ, ನನ್ ಮಾತ್ ಕೇಳು ನೀನು. ಅವ್ರ ಪರ್ಸನಲ್ ವಿಷಯಕ್ಕೆ ನಾವ್ ಯಾಕೆ ಇಂಟರ್ಫಿಯರ್ ಆಗ್ಬೇಕು ಹೇಳು? ದೊಡ್ಡ ಪೊಸಿಷನ್ ಇದೆಯಾ ಸನಿ, ಅವ್ರನ್ನ ಗೈಡ್ ಮಾಡ್ಬೇಕು. ಬಾ ಮಮ್ಮಿ, ನನ್ ಮಾತ್ ಕೇಳು. ಯಾಕೆ ನಮ್ಗೆಲ್ಲ ಇದು? ನಮಸ್ಕಾರ ಸರ್. ನಮಸ್ಕಾರ. ಮೇಡಮ್ ಅವ್ರು ಹೇಳಿರ್ಬೇಕಲ್ಲ, ನನ್ನ ಹೆಂಡತಿ ಚಂದ್ರಿ ಅಂತ. ನಮಸ್ತೆ. 20 ವರ್ಷದಿಂದ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಬಿಟ್ಟು ಹೋಗಿದ್ರಿ ಭೂಪ. ಹೌದು ಸರ್. ಹ್ಯಾಕ್ ಜೀವನ ಮಾಡಿದ್ರಿ? ಕೂಲಿನಲ್ಲಿ ಮಾಡ್ಕೊಂಡಿದ್ವಿ. ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಬೆಳೆಸ್ತೀರಿ, ಎಜುಕೇಶನ್ ಕೊಡಿಸ್ತೀರಿ. ಹೌದು ಸರ್. ಈಗ ನಿಮ್ ಜೊತೆ ನಿಮ್ ಮಕ್ಕಳ ಜೊತೆ ಇರ್ಬೇಕು ಅಂತ ಬಯಸ್ತಿದ್ದಾರೆ ಇವರು. ಅದು ಹೇಗಾಗುತ್ತೆ ಸರ್? ಕರೆಕ್ಟ್ ತಾನೆ? ಜೊತೆಲಿ ಇರ್ಬೇಕಾಗಿದ್ದಾಗ, ಅವಶ್ಯಕತೆ ಇದ್ದಾಗ ಜೊತೆಗಿರ್ಲಿಲ್ಲ ಅಂತ ಸಿಟ್ಟು ಬರಲ್ವಾ? ಅದ್ ಹಾಗಲ್ಲ ಸನಿ. ಮಮ್ಮಿ, ನಾನು ಮಾತಾಡ್ತಾ ಇದ್ದೀನಿ. ಸಿಟ್ಟು ಬರುತ್ತೆ, ಹೊಡೆದಾಕೋಣ ಅನ್ನೋಷ್ಟು ಕೋಪ ಬರುತ್ತೆ. ತಪ್ಪು ರೀ, ನೀವು ಮಾಡಿದ್ದು ಕ್ಷಮಿಸಲಾರದ ತಪ್ಪು. ಆದ್ರೆ ಬದುಕು ಅನಿಶ್ಚಿತ. ಹಳೇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ಜೀವನ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ. ನಿಮ್ಗೀಗ ಅವ್ರ ಅವಶ್ಯಕತೆ ಇದ್ದು ಅವ್ರ ಜೊತೆಗಿರ್ಬೇಕು ಅಂತ ಬಯಸಿದ್ರೆ ಕ್ಷಮಿಸಿ ಒಪ್ಕೊಳ್ಳಿ. ತಪ್ಪು ಸಹಜ ಗುಣ, ಅದನ್ನ ಕ್ಷಮಿಸಿ ಒಪ್ಕೊಳ್ಳೋದು ದೊಡ್ಡ ಗುಣ. ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡು ಮುಂದಿನ ಜೀವನನ ಗೊಂದಲಗಳಿಲ್ದೇನೆ ಬದುಕೋದು ಒಳ್ಳೇದು. ಆಯ್ತು ಬಿಡಿ ಸರ್, ನೀವು ಹೇಳಿದ್ಮೇಲೆ ಮುಗೀತು. ನಮ್ಮ ಜೊತೆನೆ ಬಂದಿರಲಿ. ಬರ್ತೀನಿ ಸರ್. ಬನ್ನಿ.
ಮೈ ಸನ್ನಿ, ನನಗೆ ಗೊತ್ತಿತ್ತು ಕಣ ನೀನ್ ಇದೇ ತರ ಮಾಡ್ತೀಯ ಅಂತ. ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು. ಕರೆಕ್ಟು. ಪಾಪ ಅವನ್ಯಾಕೆ ಒಂಟಿಯಾಗಿರ್ಬೇಕು. ಸದ್ಯ ಅವರಿಬ್ರು ಒಂದಾದ್ರಲ್ಲ, ಅಷ್ಟು ಸಾಕು. ಅವ್ರ ಜೀವನದಲ್ಲಾಗಿದ್ದಕ್ಕೆ ಬುದ್ಧಿವಾದ ಹೇಳಿ ಒಂದು ಮಾಡಿದೆ. ನಮ್ಮ ಜೀವನದಲ್ಲಾಗಿದ್ರೆ ನಾನು ಒಪ್ಕೋತಾ ಇರಲಿಲ್ಲ.